ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕಿರುವಂತಹ ಅನಾಟಮಿಯಲ್ಲಿ ಬರುವಂತಹ ಅಂಗಾಂಶ ಈ ಒಂದು ವಿಷಯದ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು ಅನಾಟಮಿಗೆ ಅಂದರೆ ಶರೀರ ರಚನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಕ್ಲಾಸನ್ನು ಮಾಡಿದ್ದೀನಿ. ಇದು ಕ್ಲಾಸ್ 2 ಆಗಿರ್ತೈತಿ. ಇವತ್ತಿನ ತರಗತಿಯನ್ನು ಅಂಗಾಂಶದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ನಿರ್ದಿಷ್ಟವಾದಂತಹ ಕಾರ್ಯವನ್ನು ನಿರ್ವಹಿಸುವಂತಹ ಏಕರೀತಿಯ ಜೀವಕೋಶಗಳ ಒಂದು ಸಮೂಹಕ್ಕೆ ಏನಂತೀವಿ ಅಂಗಾಂಶ ಅಂತೇಳಿ ಕರಿತೀವಿ. ನಿರ್ದಿಷ್ಟವಾದಂಥ ಅಂದರೆ ಪರ್ಟಿಕ್ಯುಲರ್ ಆದಂಥ ಒಂದು ಕಾರ್ಯವನ್ನು ಮಾಡುವಂತಹ ಏಕರೀತಿಯ ಜೀವಕೋಶ, ಬಹುಕೋಶೀಯ ಅಲ್ಲವು ಏಕರೀತಿಯ ಜೀವಕೋಶಗಳ ಒಂದು ಸಮೂಹಕ್ಕೆ ಏನಂತೀವಿ ನಾವು ಅಂಗಾಂಶ ಅಂತೇಳಿ ಕರಿತೀವಿ. ಅಂಗಾಂಶದಲ್ಲಿ ಮುಖ್ಯವಾಗಿ ಏನು ಮಾಡ್ತೀವಿ ನಾವು 4 ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಉಪಚರ್ಮ ಅಂಗಾಂಶ, ಇನ್ನೊಂದು ಸ್ನಾಯು ಅಂಗಾಂಶ, ಆಮೇಲೆ ಸಂಯೋಜಕ ಅಂಗಾಂಶ, ನರ ಅಂಗಾಂಶ. ಇವಾಗ ಉಪಚರ್ಮ ಅಂಗಾಂಶದ ಬಗ್ಗೆ ತಿಳ್ಕೊಳ್ಳೋಣ. ಉಪಚರ್ಮ ಅಂಗಾಂಶ ಇದು ಬೇಸ್ಮೆಂಟ್ ಮೆಂಬ್ರೇನ್ ಎಂಬ ವಿಶಿಷ್ಟ ಒಂದು ಜೀವಕೋಶದ ಪೊರೆಗಳಿಂದ ಏನು ಮಾಡಿರ್ತೈತೆ ಕೂಡಿರ್ತೈತೆ. ಇಲ್ಲಿ ಸಂರಕ್ಷಣೆ, ಹೀರುವಿಕೆ, ವಿಸರ್ಜಿಸುವಿಕೆ, ಶ್ರಮಿಸುವಿಕೆ ಮುಂತಾದ ಕಾರ್ಯಗಳನ್ನು ನಿರ್ವಹಿಸ್ತೇವೆ. ಏನು ಮಾಡ್ತೇವೆ? ಉಪಚರ್ಮ ಅಂಗಾಂಶ ಬೇಸ್ಮೆಂಟ್ ಎಂಬ ಮೆಂಬ್ರೇನ್ ಎಂಬ ವಿಶಿಷ್ಟ ಪೊರೆಯ ಒಂದು ಜೀವಕೋಶಗಳಿಂದ ಕೂಡಿಸಲ್ಪಟ್ಟಿರ್ತೈತೆ. ಇಲ್ಲಿ ಸಂರಕ್ಷಣೆ, ಹೀರುವಿಕೆ, ವಿಸರ್ಜಿಸುವಿಕೆ, ಶ್ರಮಿಸುವಿಕೆ ಮುಂತಾದ ಕಾರ್ಯಗಳೇನು ಮಾಡ್ತೈತಿ ನಿರ್ವಹಿಸ್ತೈತಿ. ಇದರಲ್ಲಿ ಮುಖ್ಯವಾಗಿ ಉಪಚರ್ಮ ಅಂಗಾಂಶದಲ್ಲಿ ಮತ್ತೆ 2 ಪ್ರಕಾರಗಳು ಕಂಡುಬರ್ತವೆ. ಒಂದು ಸಾದಾ ಎಪಿಥಿಯಲ್ ಅಂಗಾಂಶ, ಇನ್ನೊಂದು ಸಂಯೋಜಕ ಎಪಿಥಿಯಲ್ ಅಂಗಾಂಶ ಅಂತ ಬರ್ತೈತೆ. ಇವಾಗ ಸಾದಾ ಎಪಿಥಿಯಲ್ ಅಂಗಾಂಶದಲ್ಲಿ ಇದರಲ್ಲಿ ಜೀವಕೋಶಗಳು ಒಂದೇ ಒಂದು ಪದರದಿಂದ ಮಾಡಿರ್ತವೆ. ಇದರಲ್ಲಿ 4 ಪ್ರಕಾರಗಳು ಕಂಡುಬರ್ತವೆ. ಮತ್ತು ಒಂದು ನೆಲೆಗಟ್ಟು ಅಂಗಾಂಶ, ಒಂದು ಸ್ತಂಭಾಕಾರದ ಎಪಿಥಿಯಲ್ ಅಂಗಾಂಶ, ಘನಾಕಾರದ ಎಪಿಥಿಯಲ್ ಅಂಗಾಂಶ, ಲೋಮಂಗ ಸಹಿತ ಎಪಿಥಿಯಲ್ ಅಂಗಾಂಶ. ನೆಲೆಗಟ್ಟು ಅಂಗಾಂಶ ಅಂದರೆ ಇವು ಹೆಚ್ಚಾಗಿ ಏನು ಮಾಡ್ತಾವೆ ಅಂದರೆ ಪುಪ್ಪಸ ಚೌವಮ್ಮನ ಕೋಶ, ಹೃದಯ, ರಕ್ತನಾಳಗಳು ಒಳ ಆವರಣದಲ್ಲಿ ಕಂಡುಬರ್ತವೆ. ಇವು ಇಲ್ಲಿ ಎಲ್ಲಿ ಕಂಡುಬರ್ತಾವೆ ಅಂದರೆ ಪುಪ್ಪಸ ಚೌವಮ್ಮನ ಕೋಶದಲ್ಲಿ, ಹೃದಯದಲ್ಲಿ ಮತ್ತು ರಕ್ತನಾಳಗಳ ಒಂದು ಒಳ ಆವರಣದಲ್ಲಿ ಕಂಡುಬರ್ತವೆ. ಇಲ್ಲಿ ಅನಿಲಗಳ ವಿನಿಮಯ, ರಕ್ತದಿಂದ ಇತರ ವಸ್ತುಗಳ ಸೋಸುವಿಕೆ ಕಾರ್ಯವನ್ನು ಏನು ಮಾಡ್ತದೆ ಇಲ್ಲಿ ನಿರ್ವಹಿಸ್ತದೆ. ಇದರಲ್ಲಿ ನೆಲೆಕಟ್ಟು ಒಂದು ಅಂಗಾಂಶದಲ್ಲಿ. ಇವಾಗ ಈಗ ಸ್ತಂಭಾಕಾರದ ಎಪಿಥಿಯಲ್ ಅಂಗಾಂಶ ಇವು ಏನು ಮಾಡ್ತಾವೆ ಅಂದರೆ ಎತ್ತರಕ್ಕಿಂತ ಹೈಟ್ ಆಗಿರಲ್ಲ, ಇವು ಅಗಲದಲ್ಲಿ ಹೆಚ್ಚಾಗಿರ್ತವೆ. ಇವು ಏನಾಗಿರಲ್ಲ, ಎತ್ತರ ಅಗಲಕ್ಕಿಂತ ಹೆಚ್ಚಾಗಿವೆ. ಅಂದರೆ ಹೈಟ್ ಏನಿರ್ತೈತೆ ಜಾಸ್ತಿ ಇರ್ತವೆ, ಅಗಲ ಏನಿರ್ತೈತೆ ಕಡಿಮೆ ಇರ್ತೈತೆ ಅಂತ ಅರ್ಥ. ಇವು ಹೆಚ್ಚಾಗಿ ಗ್ರಂಥಿಗಳ ಒಂದು ಹೊರ ಮಾರ್ಗದ ಹತ್ತಿರ ಅಂದರೆ ಪಿತ್ತಾಶಯ, ಜೀರ್ಣೇಂದ್ರಿಯಗಳ ಒಳಭಾಗ, ಮೂತ್ರೇಂದ್ರಿಯಗಳ ಒಳ ಮಗ್ಗಲಿಗೆ ಕಾಣ್ತವೆ. ಇವು ವಿವಿಧ ವಸ್ತುಗಳ ಹೀರುವಿಕೆ ಮತ್ತು ಶ್ರಮಿಸುವಿಕೆಯಲ್ಲಿ ಏನು ಮಾಡ್ತೈತಿ ಇವು ಸಹಾಯ ಮಾಡ್ತವೆ. ಈಗ ಘನಾಕಾರದ ಎಪಿಥಿಯಲ್ ಅಂಗಾಂಶ. ಈ ಅಂಗಾಂಶದ ಜೀವಕೋಶಗಳು ಘನಾಕೃತಿಯಲ್ಲಿದ್ದು ಒಂದೇ ಪದರಿನಿಂದ ಏನಾಗ್ತದೆ ಜೋಡಿಸಲ್ಪಟ್ಟಿರ್ತವೆ. ಇವು ಕವಲೊಡೆದು ಶ್ವಾಸನಾಳಗಳು, ಲಾಲಗ್ರಂಥಿ, ಥೈರಾಯ್ಡ್ ಗ್ರಂಥಿಗಳಲ್ಲಿ ಕಂಡುಬರ್ತವೆ. ಇನ್ನೊಂದು ಲೋಮಂಗ ಸಹಿತ ಎಪಿಥಿಯಲ್ ಅಂಗಾಂಶ. ಇವುಗಳ ಒಂದು ತುದಿಗೆ ಕೂದಲಿನಂತಹ ಅವಯವಗಳಿರ್ತವೆ. ಅವುಗಳಿಗೆ ಏನಂತೀವಿ ನಾವು ಸಿಲಿಯಾ ಅಂತೇಳಿ ಕರಿತೀವಿ. ಇವು ಶ್ವಾಸ ಮಾರ್ಗಗಳಲ್ಲಿ ಧೂಳು ಶ್ಲೇಷ್ಮಗಳನ್ನು ಹೊರಹಾಕುವುದನ್ನು ಮತ್ತು ಗರ್ಭಾಶಯಕ್ಕೆ ಬರುವಂತಹ ಗರ್ಭ ನಳಿಕೆಗಳಲ್ಲಿಯೇ ಬೀಜ ಕೋಶಗಳನ್ನು ಮುಂದೂಡುವಂಥ ಕಾರ್ಯವನ್ನು ಏನು ಮಾಡ್ತೇವೆ ಲೋಮಂಗ ಸಹಿತ ಎಪಿಥಿಯಲ್ ಅಂಗಾಂಶ ಮಾಡ್ತೈತೆ. ಈಗ ಸಾದಾ ಎಪಿಥಿಯಲ್ ಅಂಗಾಂಶ ಆಯ್ತಲ್ಲ, ಇವಾಗ ಸಂಯುಕ್ತ ಎಪಿಥಿಯಲ್ ಅಂಗಾಂಶ. ಈ ಅಂಗಾಂಶದಲ್ಲಿ ಒಂದಕ್ಕೊಂದು ಹೆಚ್ಚು ಜೀವಕೋಶಗಳ ಒಂದು ಪದಗಳು ಕಂಡುಬರ್ತವೆ. ಇದರಲ್ಲಿ 3 ಪ್ರಕಾರಗಳು ಕಂಡುಬರ್ತವೆ. ಸ್ಟ್ಯಾಟಿಫೈಡ್ ಎಪಿಥಿಯಲ್ ಅಂಗಾಂಶ, ಟ್ರಾನ್ಸಿಷನಲ್ ಅಂಗಾಂಶ, ಸೀಕ್ರೆಟರಿ ಎಪಿಥಿಯಲ್ ಅಂಗಾಂಶ. ಹಾಗಾದರೆ ಸ್ಟ್ಯಾಟಿಫೈಡ್ ಎಪಿಥಿಯಲ್ ಅಂಗಾಂಶ ಇದಕ್ಕೆ ಅಂಕುರದ ಥರ ಇರ್ತೈತೆ. ಇಲ್ಲಿ ಟ್ರಾನ್ಸಿಷನಲ್ ಅಂಗಾಂಶ ಇದು 3 ರಿಂದ 4 ಜೀವಕೋಶಗಳ ಪದರಗಳಿಂದ ರಚಿತವಾಗಿರ್ತೈತೆ. ಮೂತ್ರಾಶಯ, ಮೂತ್ರಪಿಂಡ, ಪೆಲ್ವಿಸ್ ಭಾಗ, ಮೂತ್ರದ್ರೊಳಗಲ್ಲಿ ಈ ಒಂದು ಟ್ರಾನ್ಸಿಷನಲ್ ಅಂಗಾಂಶ ಕಂಡುಬರ್ತೈತೆ. ಈಗ ಸೀಕ್ರೆಟರಿ ಎಪಿಥಿಯಲ್ ಅಂಗಾಂಶ. ಸೀಕ್ರೆಟರಿ ಎಪಿಥಿಯಲ್ ಅಂಗಾಂಶ ಅನೇಕ ಪ್ರಕಾರದ ಗ್ರಂಥಿಗಳಿರ್ತವೆ. ಅವುಗಳಿಗೆ ಗ್ಲ್ಯಾಂಡ್ಯುಲರ್ ಎಪಿಥಿಯಲ್ ಜಾಲ ಅಂತೇಳಿ ಕರಿತೀವಿ.
ಇದರಲ್ಲಿ ಗಾಬ್ಲೆಟ್ ಎನ್ನುವಂಥ ಶ್ಲೇಷ್ಮ ಉತ್ಪಾದಕ ಜೀವಕೋಶಗಳಿರ್ತವೆ. ಇವು ಶ್ಲೇಷ್ಮ ರಸವನ್ನು ಏನು ಮಾಡ್ತವೆ, ಉತ್ಪತ್ತಿ ಮಾಡ್ತವೆ. ಸ್ನಾಯು ಅಂಗಾಂಶ, ಇದರಲ್ಲಿ ಮುಖ್ಯವಾಗಿ 3 ಪ್ರಕಾರಗಳು ಬರ್ತವೆ. ಒಂದು ಅನೈಚ್ಛಿಕ ಸ್ನಾಯು, ಐಚ್ಛಿಕ ಸ್ನಾಯು, ಹೃದಯ ಸ್ನಾಯು. ಅನೈಚ್ಛಿಕ ಸ್ನಾಯು ಅಂಗಾಂಶ ಇದು ಉದ್ದ ಎಷ್ಟಿದೆ ಅಂದರೆ 40ರಿಂದ 50 ಮೈಕ್ರಾನ್ ಇರ್ತೈತೆ. ಯಾವುದ್ರದ್ದು ಅನೈಚ್ಛಿಕ ಸ್ನಾಯುದು ಉದ್ದ ಎಷ್ಟಂದರೆ 40ರಿಂದ 50 ಇರ್ತೈತೆ. ಈ ಸ್ನಾಯುಗಳಿಗೆ ಏನಂತೀವಿ, ಪಟ್ಟೆ ರಹಿತ ಅನೈಚ್ಛಿಕ ಸ್ನಾಯು ಅಥವಾ ಮೃದು ಸ್ನಾಯುಗಳು ಅಂತೇಳಿ ಕರಿತೀವಿ. ಇವು ರಕ್ತ ಮತ್ತು ರಸವಾಹಿನಿ ಭಿತ್ತಿಗಳಲ್ಲಿ ಏನು ಮಾಡ್ತವೆ, ಶ್ವಾಸನಳಿಕೆ, ಅನ್ನನಳಿಕೆ, ಮೂತ್ರೇಂದ್ರಿಯಗಳಿರ್ತವೆ. ಏನು ಮಾಡ್ತವೆ, ಇದರ ಉದ್ದ ಬಂದುಬಿಟ್ಟು 40ರಿಂದ 50 ಮೈಕ್ರಾನ್. ಈ ಒಂದು ಸ್ನಾಯುಗಳಿಗೆ ಏನಂತೀವಿ ನಾವು ಪಟ್ಟೆ ರಹಿತ, ಪಟ್ಟೆ ಸಹಿತ ಅಲ್ಲ, ಇವು ಪಟ್ಟೆ ರಹಿತ ಸ್ನಾಯು ಅಥವಾ ಮೃದು ಸ್ನಾಯು ಅಂತ ಕೂಡ ಕರಿತೀವಿ. ಇವು ರಕ್ತ ಮತ್ತು ರಸವಾಹಿನಿ ಭಿತ್ತಿಗಳಲ್ಲಿ ಶ್ವಾಸನಳಿಕೆ, ಅನ್ನನಳಿಕೆ, ಮೂತ್ರೇಂದ್ರಿಯಗಳಲ್ಲಿ ಕಂಡುಬರ್ತವೆ. ಇದರ ಚಲನೆ ಮನುಷ್ಯನ ಇಚ್ಛೆಗೆ ಒಳಪಟ್ಟಿಲ್ಲ. ಅನೈಚ್ಛಿಕ ಸ್ನಾಯು ಅಂದ್ರೆ ಅದು ಮನುಷ್ಯನ ಇಚ್ಛೆಗೆ ಒಳಪಡೋದಿಲ್ಲ ಅಂತ ಅರ್ಥ. ಆದ್ದರಿಂದ ಅವುಗಳಿಗೆ ಏನಂತೀವಿ ನಾವು ಅನೈಚ್ಛಿಕ ಸ್ನಾಯು ಅಂತೇಳಿ ಕರಿತೀವಿ. ಈಗ ಪಟ್ಟೆ ಸಹಿತ ಐಚ್ಛಿಕ ಸ್ನಾಯು ಅಂತೇಳಿ ಕರಿತೀವಿ. ಇವಾಗ ರೇಖಾನ್ವಿತ ಸ್ನಾಯುಗಳು ಅಂತ ಕೂಡ ಕರಿತೀವಿ. ಸಾರ್ಕೋಪ್ಲಾಸಮ್ ಎಂಬ ದ್ರವವನ್ನು ಹೊಂದಿರ್ತವೆ. ಇವು ಐಚ್ಛಿಕ ಸ್ನಾಯುಗಳು. ಇದರಲ್ಲಿ ಮಯೋಫಿಬ್ರಿಲ್ಸ್ ಎಂಬ ತಂತುಗಳು ಕೂಡ ಕಂಡುಬರ್ತವೆ. ಈ ಒಂದು ಸ್ನಾಯುಗಳು ಸಾಮಾನ್ಯವಾಗಿ ಮೂಳೆಗಳಿಗೆ ಅಂಟಿಕೊಂಡಿರೋದ್ರಿಂದ ಇವಕ್ಕೆ ಏನಂತೀವಿ, ಕಂಕಾಲು ಸ್ನಾಯು ಅಂತೇಳಿ ಕರಿತೀವಿ. ಇವು ವೇಗವಾಗಿ ಸಂಕುಚಿತ ಮತ್ತು ವಿಕಾಸ ಬಲವು ಇದರಿಂದಾಗಿ ಕೈ, ಕಾಲು, ಮುಂಡ, ದವಡೆ, ಕಣ್ಣುಗುಡ್ಡೆ ಮುಂತಾದ ಅಂಗಗಳು ತ್ವರಿತವಾಗಿ ಏನು ಮಾಡ್ತವೆ, ಚಲಿಸ್ತವೆ. ಇವುಗಳ ಕ್ರಿಯೆಗಳು ನಮ್ಮ ಇಚ್ಛೆಗೆ ಅನುಸಾರವಾಗಿ ನಿಯಂತ್ರಿಸಬಹುದಾಗಿದ್ದರಿಂದ ಇವುಗಳಿಗೆ ಏನಂತೀವಿ ನಾವು ಐಚ್ಛಿಕ ಸ್ನಾಯು ಅಂಥೇಳಿ ಕರಿತೀವಿ. ಹೃದಯ ಸ್ನಾಯುಗಳು, ಈ ಅಂಗಾಂಶವು ತನ್ನಷ್ಟಕ್ಕೆ ತಾನೇ ಲಯಬದ್ಧವಾಗಿ ಸಂಕುಚಿಸಿ ಏನಾಗ್ತವೆ, ವಿಕಸಿತವಾಗ್ತವೆ. ಇವು ಅನೈಚ್ಛಿಕ ಸ್ನಾಯುಗಳು. ಇವು ಸುಲಭವಾಗಿ ಆಯಾಸಗೊಳ್ಳೋದಿಲ್ಲ. ಇವು ಹೃದಯದಲ್ಲಿರುವುದರಿಂದ ಇವೇನಂತೀವಿ, ಹೃದಯ ಸ್ನಾಯುಗಳು ಅಂತೇಳಿ ಕರಿತೀವಿ. ಏನು ಮಾಡ್ತವೆ, ಈ ಅಂಗಾಂಶವು ತನ್ನಷ್ಟಕ್ಕೆ ತಾನೇ ಲಯಬದ್ಧವಾಗಿ ಸಂಕೋಚಿಸ್ತವೆ. ಅವೇ ವಿಕಸಿತವು ಕೂಡ ಅವೇ. ಸಂಕೋಚನೆ ವಿಕಚನೆ ಏನಾಗ್ತೈತೆ, ಸಹಜವಾಗಿ ನಡೀತೈತೆ. ಇಲ್ಲಿ ಇವು ಅನೈಚ್ಛಿಕ ಸ್ನಾಯುಗಳು. ಇವು ಸುಲಭವಾಗಿ ಆಯಾಸಗೊಳ್ಳೋದಿಲ್ಲ. ಇವು ಹೃದಯದಲ್ಲಿರುವುದರಿಂದ ಏನಂತೀವಿ, ಅನೈಚ್ಛಿಕ ಸ್ನಾಯುಗಳಿದ್ದಾವೆ. ಅಂದರೆ ಮನುಷ್ಯನ ಇಚ್ಛೆಗೆ ಒಳಪಡುವುದಿಲ್ಲ. ಇವು ಒಂದು ಅನೈಚ್ಛಿಕ ಸ್ನಾಯುಗಳಾದರೂ ಹೃದಯದಲ್ಲಿರೋದರಿಂದ ಹೃದಯ ಸ್ನಾಯುಗಳು ಅಂತೇಳಿ ನಾವು ಕರಿತೀವಿ. ಮನುಷ್ಯನ ಜೀವಿತಾವಧಿಯ ಒಂದು ನಿರಂತರ ಹೃದಯ ಬಡಿತ ಏನಾಗ್ತೈತೆ, ಈ ಒಂದು ಸ್ನಾಯುಗೆ ಕಾರಣ ಆಗ್ತೈತೆ. ಹಾರ್ಟ್ ಏನಾಗ್ತೈತೆ, ಒಂದು ಹೃದಯ ಸ್ನಾಯುಕ್ಕೆ ಎಕ್ಸಾಂಪಲ್ಸ್ ಆಗ್ತೈತಿ. ಹೀಗೆ 3ನೇ ಒಂದು ವಿಧ ಯಾವುದಂದರೆ ಸಂಯೋಜಕ ಅಂಗಾಂಶ. ಫಸ್ಟ್ನೇದೇನಾಯಿತು, ಉಪಚರ್ಮ ಅಂಗಾಂಶ, ಆಮೇಲೆ ಸ್ನಾಯು ಅಂಗಾಂಶ, ಈಗ ಸಂಯೋಜಕ ಅಂಗಾಂಶ, ಇನ್ನೊಂದು ನರ ಒಂದು ಅಂಗಾಂಶ. ಒಟ್ಟು 4 ಪ್ರಕಾರಗಳು ಮುಖ್ಯವಾಗಿ ನೋಡ್ತೀವಿ. ಈಗ ಸಂಯೋಜಕ ಅಂಗಾಂಶದಲ್ಲಿ, ಈ ಅಂಗಾಂಶದಲ್ಲಿ ವಿಶಿಷ್ಟ ಜೀವಕೋಶಗಳು, ತಂತುಗಳು ಮತ್ತು ಮ್ಯಾಟ್ರಿಕ್ಸ್ ಎಂಬಂತಹ ದ್ರವ ವಸ್ತುಗಳನ್ನು ಹೊಂದಿವೆ. ಜೀವಕೋಶಗಳಲ್ಲಿಯ ಫೈಬ್ರೋಬ್ಲಾಸ್ಟ್ ಎಂಬ ಕೋಶಗಳು ತಂತುಗಳನ್ನು ಏನು ಮಾಡ್ತವೆ, ಉತ್ಪಾದಿಸ್ತವೆ. ತಂತುಗಳಲ್ಲಿ 2 ಪ್ರಕಾರಗಳು ಕಂಡುಬರ್ತವೆ. ಒಂದು ಬಿಳಿಯ ಮತ್ತು ಇನ್ನೊಂದು ಹಳದಿ ತಂತುಗಳು. ಬಿಳಿಯ ತಂತುಗಳು ಕೊಲೆಜಿನ್ ಎಂಬ ತಂತುಮಯವಾದಂಥ ಪ್ರೋಟೀನ್ ಇರ್ತೈತೆ. ಇಲ್ಲಿ ಇವು ಸಿವುಡುಗಳಲ್ಲಿದ್ದು ವಿಶೇಷ ಗಟ್ಟಿತನವನ್ನು ಹೊಂದಿರ್ತವೆ. ಮ್ಯಾಟ್ರಿಕ್ಸ್ ಮೃದುವಾದಂತಹ ದ್ರವರೂಪಿ ಕೋಶಾಂತರ. ಇದು ಎಲ್ಲ ತಂತುಗಳನ್ನು ಒಂದೆಡೆ ಹಿಡಿದಿಟ್ಟಿರ್ತವೆ. ಈ ಅಂಗಾಂಶದಲ್ಲಿ ಮುಖ್ಯವಾಗಿ ವಿವಿಧ 6 ಅಂಗಾಂಶಗಳು ಕಂಡುಬರ್ತವೆ. ಒಂದು ಏರಿಯೋಲರ್ ಅಂಗಾಂಶ, ವೈಟ್ ಫೈಬ್ರಸ್ ಅಂಗಾಂಶ, ಹಳದಿ ಸ್ಥಿತಿಸ್ಥಾಪಕತ್ವ ಅಂಗಾಂಶ, ಅಡಿಪೋಸ್ ಅಂಗಾಂಶ, ಲಿಪೈಡ್ ಅಂಗಾಂಶ, ರೆಟಿಕ್ಯುಲರ್ ಅಂಗಾಂಶ. ಇವಾಗ ಏರಿಯೋಲರ್ ಅಂಗಾಂಶ. ಈ ಅಂಗಾಂಶವು ಸ್ನಾಯು ಮತ್ತು ನರಗಳ ನಡುವೆ ಇರ್ತೈತೆ. ಮ್ಯಾಟ್ರಿಕ್ ದ್ರವವು ಹಳದಿ ಇಲಾಸ್ಟಿಕ್ ತಂತುಗಳು ಮತ್ತು ಬಿಳಿ ಕೊಲೆಜಿನ್ ತಂತುಗಳು ಕಂಡುಬರ್ತವೆ. ಏರಿಯೋಲರ್ ಅಂಗಾಂಶದಲ್ಲಿ ಸ್ನಾಯು ಮತ್ತು ನರ ಒಂದು ಅಂಗಗಳ ನಡುವೆ ಇರ್ತೈತೆ. ಇದು ಮ್ಯಾಟ್ರಿಕ್ಸ್ ದ್ರವವು ಹಳದಿ ಮತ್ತು ಎಲಾಸ್ಟಿಕ್, ಹಳದಿ ಅಥವಾ ಎಲಾಸ್ಟಿಕ್ ಒಂದು ತಂತುಗಳ ಮತ್ತು ಬಿಳಿ ಅಥವಾ ಕೊಲೆಜಿನ್ ತಂತುಗಳಲ್ಲಿ ಕಂಡುಬರ್ತೈತಿ. ವೈಟ್ ಫೈಬ್ರಸ್ ಅಂಗಾಂಶ ಕೊಲೆಜಿನ್ ಎಂಬ ಪ್ರೋಟೀನಿಂದ ಮಾಡಲ್ಪಟ್ಟಿದೆ. ಇದು ಎಲ್ಲ ತಂತುಗಳು ಸಿಗುಡುಗಳಲ್ಲಿರ್ತವೆ. ಇವು ಟೆಂಡನ್ಸ್, ಲಿಗಾಮೆಂಟ್ಸ್, ಲಿಂಪ್ಸ್ ಮುಂತಾದವುಗಳಲ್ಲಿ ಏನು ಮಾಡ್ತವೆ, ಕಂಡುಬರ್ತವೆ. ಹಳದಿ ಸ್ಥಿತಿಸ್ಥಾಪಕ ಅಂಗಾಂಶ, ಹಳದಿ ಸ್ಥಿತಿಸ್ಥಾಪಕತ್ವ ಅಂಗಾಂಶ ನೋಡ್ರಿ,
ಕವಲೊಡೆದ ಹಳದಿ ಬಣ್ಣದ ತಂತುಗಳಿಂದ ಕೂಡಿರುತ್ತದೆ. ಇವು ಒಟ್ಟಾಗಿ ಸಿವುಡುಗಳು ಮತ್ತು ಒಂಟಿಯಾಗಿ ಇರ್ತವೆ. ಕವಲೊಡೆದ ಶ್ವಾಸನಾಳ ಧ್ವನಿಪೆಟ್ಟಿಗೆ ಶ್ವಾಸಕೋಶಗಳಲ್ಲಿ ಮಾಡ್ತವೆ ಕಂಡುಬರ್ತವೆ. ದೇಹದ ವಿವಿಧ ಭಾಗಗಳ ಬಂಧನ ಮತ್ತು ಅವುಗಳ ಚಲನೆಗೆ ಮಾಡ್ತವೆ ಸಹಾಯಕವಾಗ್ತವೆ. ಶ್ವಾಸಕೋಶಗಳು ಈ ಅಂಗಾಂಶವನ್ನು ಹೊಂದಿದ್ದು ನಿಶ್ವಾಸಕ್ಕೆ ಏನಾಗ್ತೈತೆ ಸಹಕಾರಿ ಆಗ್ತೈತೆ. ಈಗ ಅಡಿಪೋಸ್ ಅಂಗಾಂಶ ಕೊಬ್ಬಿನ ಕಣಗಳಲ್ಲಿರ್ತೈತಿ. ಅಡಿಪೋಸ್ ಅಂಗಾಂಶ ಯಾವ ಒಂದು ಕಣದಲ್ಲಿರ್ತದೆ? ಕೊಬ್ಬಿನ ಕಣದಲ್ಲಿರ್ತೈತೆ. ಚರ್ಮದ ಕೆಳಗಡೆ ಮಾತ್ರ ಕಂಡುಬರ್ತೈತೆ. ಇದು ದೇಹದ ಉಷ್ಣತೆಯನ್ನು ನಿಯಂತ್ರಣ ಮಾಡ್ತೈತೆ. ದೇಹದ ಅಂಗಗಳಿಗೆ ಧಕ್ಕೆಯಾಗದಂತೆ ನೋಡ್ಕೊಳ್ತೈತೆ. ಕೊಬ್ಬಿನ ರೂಪದಲ್ಲಿ ಆಹಾರವನ್ನು ಸಂಗ್ರಹಿಸ್ತೈತೆ. ಕೈ ಕಾಲುಗಳಿಗೆ ಸರಿಯಾದ ಆಕಾರವನ್ನು ಕೊಟ್ಟಿರ್ತೈತೆ. ಆಹಾರ ಅಭಾವವಾದಾಗ ಆಹಾರವೆಂದು ಅದನ್ನು ಉಪಯೋಗಿಸ್ಕೋಬೋದು. ಅದ್ರ ಕೊಬ್ಬಿನ ರೂಪದಲ್ಲಿರ್ತೈತಿ. ಆಹಾರ ಕೊರತೆ ಆದಾಗ ನಾವು ಅದನ್ನು ಉಪಯೋಗಿಸ್ಕೋಬೋದು. ಲಿಪೈಡ್ ಅಂಗಾಂಶ ಲಿಪ್ ಗ್ಲ್ಯಾಂಡ್ಸ್, ಲಿಂಫ್ಯಾಟಿಕ್ ವೆಸಲ್ಸ್ ಹೊಂದಿದೆ. ಸಣ್ಣ ಕರಳು ಲಿಂಫ್ ಗ್ಲ್ಯಾಂಡ್ಸ್ ಮತ್ತು ಪೆರೆಂಜಲ್ ಟಾನ್ಸಿಲ್ಸ್ ಕಂಡುಬರ್ತೈತಿ. ಇಲ್ಲಿ ರೆಟಿಕ್ಯುಲರ್ ಅಂಗಾಂಶ ಪ್ಲೀಹಾ ಯಕೃತ್ ಲಿಂಫ್ ಗ್ಲ್ಯಾಂಡ್ಗಳಲ್ಲಿ ಕಂಡುಬರ್ತೈತಿ. ಬಿಳಿಯ ತಂತುಗಳು ರೆಟಿಕ್ಯುಲೋ ಎಡೋಥಿಲಿಯಲ್ನಿಂದ ಏನಾಗ್ತೈತೆ ರಚಿಸಲ್ಪಟ್ಟಿರ್ತೈತೆ. ಇಷ್ಟು ಏನಾಗ್ತೈತೆ ನರಾಂಗಾಂಶದ ಬಗ್ಗೆ ಆಯಿತು. ಒಟ್ಟು ಟೋಟಲಾಗಿ ನಾವೇನು ಮಾಡಿದ್ದೀವಿ 4 ಒಂದು ಅಂಗಾಂಶಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ನರಾಂಗಾಂಶ ಅಲ್ಲ, ಸಂಯೋಜಕ ಅಂಗಾಂಶ. ಟೋಟಲಾಗಿ ನಾವು 3 ಅಂಗಾಂಶಗಳು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ವಿ. ಟೋಟಲ್ ಬಂದುಬಿಟ್ಟು 4 ಒಂದು ಭಾಗ ಕಂಡುಬರ್ತವೆ. ಇದು ನರಾಂಗಾಂಶ, ಅದ್ರ ಬಗ್ಗೆ ನನ್ನ ಡೀಟೇಲ್ಸ್ ಆಗಿ. ಈಗ 4 ಅಂಗಾಂಶಗಳು ಉಪಚರ್ಮ ಅಂಗಾಂಶ, ಸ್ನಾಯು ಅಂಗಾಂಶ, ಸಂಯೋಜಕ ಅಂಗಾಂಶ. ಈಗ ಉಪಚರ್ಮ ಅಂಗಾಂಶದಲ್ಲಿ ಇರುವಂತಹ ಒಂದು ಭಾಗ ತಿಳ್ಕೊಂಡಿದ್ವಿ. ಸ್ನಾಯು ಅಂಗಾಂಶದಲ್ಲಿ ಇರುವಂತಹ ಒಂದು ಅಂಶಗಳು ತಿಳ್ಕೊಂಡಿದ್ವಿ. ಸಂಯೋಜಕ ಅಂಗಾಂಶದಲ್ಲಿ ಒಂದು ವಿಷಯ ತಿಳ್ಕೊಂಡಿದ್ವಿ, ನರಾಂಗಾಂಶ. ಅದು ಪರ್ಟಿಕ್ಯುಲರ್ ಆಗಿ ದೊಡ್ಡ ವಿಷಯ, ಒಂದು ಸ್ವಲ್ಪ ಟಾಪಿಕ್ ಜಾಸ್ತಿ ಇದೆ. ಅದು ನೆಕ್ಸ್ಟ್ ಒಂದು ಟಾಪಿಕಲ್ಲಿ ನೋಡೋಣ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಒಂದು ನೇಮಕಾತಿ ಪೂರ್ವ ಸಿದ್ಧತೆ ಮಾಡಿಕೊಡ್ತಿದ್ರು ಅವರು ಈ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.